ಭುವನೇಶ್ವರಿ ಕನ್ನಡ ಯುವಕರ ಸಂಘ ಮತ್ತು ಬೆಂದಕಾಳೂರು ಕನ್ನಡ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ 3ನೇ ವರ್ಷದ ಅಣ್ಣಮ್ಮ ಉತ್ಸವ ಸಮಾರಂಭ ಹಾಗೂ ಭುವನೇಶ್ವರಿ ನಗರದ ಊರ ಹಬ್ಬ ಕಾರ್ಯಕ್ರಮವು ಶ್ರೀರಾಮ ಮಂದಿರ ವಾರ್ಡ್ ಮಾದರಿ ಸಮಾಜ ಸೇವಕರು, ಮಾಜಿ ಬಿಬಿಎಂಪಿ ಸದಸ್ಯರು, ದಿವಂಗತ ಶ್ರೀನಿವಾಸ್ ರವರ ಸೋದರ ಸನ್ಮಾನ್ಯ ಜಿವಿ ನಾಗರಾಜ್ ರವರ ಸಹಕಾರ ನೆರವಿನೊಂದಿಗೆ ಅದ್ದೂರಿಯಾಗಿ ನೆರವೇರಿತು. ಕನ್ನಡ ಯುವಕರ ಸಂಘದಿಂದ ಎಷ್ಟನೇ ವರ್ಷದಿದು? ಕನ್ನಡ ಸಾಂಸ್ಕೃತಿಕ ಸಂಘ ಮತ್ತು ಭುವನೇಶ್ವರಿ ಸಂಘದ ಪರವಾಗಿ 3ನೇ ವರ್ಷದ ಶ್ರೀ ಅಣ್ಣಮ್ಮ ಮಹೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಇದೇ ರೀತಿ ಮುಂದಿನ ದಿನಗಳು ಆಚರಿಸಿ ಈಗ ಸದಾ ನನ್ನ ಸಹಕಾರ ಇರುತ್ತೆ ಅಂತ ಹೇಳ್ತೀನಿ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣನವರ ಮಗನಾದ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದಬ್ಬ ಮಾರ್ಚ್ 17 ಬರ್ತಾ ಇದೆ. ಅವರ ಅಗಲಿಕೆ ನಮ್ಮ ಕೈಲಿ ಇನ್ನೂ ಮರೆಯೋಕ್ಕಾಗ್ತಾ ಇಲ್ಲ. ಅವರು ಸತ್ಯ ಒಂದೇ ತಿಂಗಳಲ್ಲಿ ನಾವು ಪ್ರತಿಮೆ ಅನಾವರಣ ಮಾಡಬೇಕು ಅಂತ ಇಲ್ಲಿ ತಂದೆ ಮತ್ತು ಮಗನನ್ನು ಇಬ್ಬರನ್ನೂ ಒಂದೇ ಸ್ಥಳ ಪುತ್ಥಳಿ ಅನಾವರಣ ಮಾಡಿದ್ವಿ. ಹಾಗೂ ಅವ್ರು ಪುನೀತ್ ಅವರು ಹೇಳಿದ್ರು ಅವ್ರ ತಂದೆದು ಮತ್ತು ಇನ್ನೊಂದು 65ನೇ ಕ್ಲಾಸ್ನಲ್ಲಿ ಒಂದು ಪ್ರತಿಮೆ ಅನಾವರಣ ಮಾಡಿದ್ವಿ. ಬರ್ತೀನಿ ಅಂತ ಹೇಳಿದ್ರು. ಬರ್ತೀನಿ ಅಂತ ಹೇಳೋ ಒಂದು 7 ದಿನದಲ್ಲೇ ಅವರು ಅಗಲಿದ್ರು. ಆ ದುಃಖನ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಅಣ್ಣ ಮಾತಾ ಎಲ್ರಿಗೂ ಆಶೀರ್ವಾದ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. 2ನೇ ದಿನದ ಅಣ್ಣಮ್ಮ ಉತ್ಸವ ಪ್ರಯುಕ್ತ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಅಣ್ಣಮ್ಮ ದೇವಿಗೆ ವಿಶೇಷ ಪೂಜಾ ಅಲಂಕಾರ ಹಾಗೂ ಆಗಮಿಸಿದ ಗಣ್ಯರಿಗೆ ಅಭಿನಂದಿಸುವ ಕಾರ್ಯಕ್ರಮವನ್ನು ಸಮಾಜ ಸೇವಕರಾದ ಜಿವಿ ನಾಗರಾಜ್ ರವರ ಸಹಕಾರ ಮತ್ತು ನೆರವಿನೊಂದಿಗೆ ಅದ್ದೂರಿಯಾಗಿ ನೆರವೇರುತ್ತಿದೆ ಎಂದು ಸಂಘದ ಪದಾಧಿಕಾರಿಗಳು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಇವತ್ತಿನ ದಿವಸದಿಂದ ಏನು ಸ್ಟಾರ್ಟ್ ಆಗಿಲ್ಲ. ಇದು ಲಾಕ್ಡೌನ್ ಟೈಮಿಂದ ನಮ್ಮ ಮೇಲಕ್ಕೆ ಒಂದು ಫುಡ್ ಕಿಟ್ ಕೊಡೋದ್ರಿಂದ ಹಿಡಿದು ಪ್ರತಿಯೊಬ್ಬರು ಮನೆಗೂ ಅವರು ತಲುಪಿಸ್ತಾ ಇದ್ದಾರೆ ಫುಡ್ ಕಿಟ್ನ. ಮತ್ತು ವೆಂಕಟೇಶನ್ ಅವರು ಪ್ರತಿಯೊಬ್ಬರು ಮನೆಗೂ ಫುಡ್ ಕಿಟ್ ಲಾಕ್ಡೌನ್ ಟೈಮಲ್ಲೇ ಫಸ್ಟ್ ಲಾಕ್ಡೌನ್ ಟೈಮಲ್ಲೇ ಕೊಟ್ಟಿದ್ರು. ಅದಾದಮೇಲೆ ಒಂದು ರಾಜ್ಯೋತ್ಸವ ಮಾಡಲಿ, ಒಂದು ಅಣ್ಣಮ್ಮನ ಫಂಕ್ಷನ್ ಮಾಡಲಿ, ನಾವು ಏನೇ ಒಂದು ಮಾಡಿದ್ರು 3 ಸಂಘ ಇದೆ. ಜಿವಿ ನಾಗರಾಜ್ ಅಂತ ಒಂದು, ಭುವನೇಶ್ವರ ನಗರ ಅಂತ ಒಂದು, ಬೆಂದಕಾಳೂರು ಕನ್ನಡ ಮತ್ತು ಸಾಂಸ್ಕೃತಿಕ ಸಂಘ ಅಂತ ಇದೆ. ಏನೇ ಒಂದು ನಾವು ಸಮಾಜ ಕಳಕಳಿ ಒಂದು ಫಂಕ್ಷನ್ ಮಾಡಿದ್ರು ನಾಗಣ್ಣ ನಮ್ಮ ಜೊತೆ ಇದ್ದೇ ಇರ್ತಾರೆ. ನೀವೇ ನೋಡ್ತಾ ಇದ್ದೀರಾ ಯಾವ ಥರ ನಡೀತಾ ಇದೆ ಫಂಕ್ಷನ್ ಅಂತ. ಪ್ರತಿಯೊಬ್ಬರು ಮನೆಯಿಂದನೂ ನಮಗೆ ಸಪೋರ್ಟ್ ಸಿಗ್ತಾ ಇದೆ. ನಾಗಣ್ಣಗೂ ಅಷ್ಟೇ ಸಪೋರ್ಟ್ ಅವರು ಮಾಡ್ತಾ ಇದ್ದಾರೆ ನಮಗೆ. ಅನ್ನದಾನವೂ ಅಷ್ಟೇ 3,000 ಜನಕ್ಕೆ ಅನ್ನದಾನ ಕೂಡಿಸಿ ಊಟ ಹಾಕ್ತಾ ಇದ್ದೀವಿ. ಸರೌಂಡಿಂಗಲ್ಲಿ ಎಲ್ಲೂ ಮಾಡೋಲ್ಲ ಆ ಥರ. ಮತ್ತು ಪುಸ್ತಕ ಅನಾವರಣನೂ ಅಷ್ಟೇ ರಾಜ್ಕುಮಾರ್ ಅವ್ರದ್ದು ಇವರೇ ಮಾಡಿಸ್ಕೊಟ್ಟಿದ್ದು, ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಇವರೇ ಮಾಡಿಸ್ಕೊಟ್ಟಿದ್ದು. ಆದಮೇಲೆ ಅನ್ನದಾನ ಆಗ್ತಾ ಇದ್ದಂಗೆ ಮನೋರಂಜನಾ ಕಾರ್ಯಕ್ರಮ, ಡ್ಯಾನ್ಸ್ ಎಲ್ಲ ಇದೆ. ನಿಮ್ಮ ಟೀಮು ಏನು ಪ್ರೋತ್ಸಾಹ ನೀಡ್ತೀರಾ? ಮುಂದಿನ ದಿನಗಳಲ್ಲಿ ಅವರು ಮನೇಲಿ ಎದ್ದಿಟ್ಕೊಂಡ್ರೆ ಸಾಕು, ಆಚೆ ಕರ್ಕೊಂಬಂದು ನಾವು ಕೆಲಸ ಜವಾಬ್ದಾರಿ ನಮ್ಮದು. ಇಂಥವ್ರು ಬರಬೇಕು. ಯಾಕೆ ಅಂತಂದರೆ ಏನೋ ಒಂದು ಮನೇಲೊಂದು ಸಾವಾಗಲಿ ಅವ್ರು ಗೆದ್ದಿಲ್ಲ ಇನ್ನೂ, ಆದರೆ ನಮ್ಮ ಲೆಕ್ಕಾಚಾರಕ್ಕೆ ಇದ್ದಾಗೇನೆ ಒಂದು ಮನೇಲೊಂದು ಸಾವಾಗಿದೆ ಬನ್ನಿ ಅಂದರೆ ಫಸ್ಟು ಬಂದು ಮನೆ ಮುಂದೆ ನಿಂತಿರ್ತಾರೆ. ಒಂದು ಮನೆ ಏನಾದ್ರು ಫಂಕ್ಷನ್ ಇದ್ದರೆ ಕರಿತೀವಿ, ಅದಕ್ಕೂ ಬನ್ನಿ ಮನೆ ಮಗನ ಥರ ನಿಂತಿರ್ತಾರೆ. ಅದರಲ್ಲೆಲ್ಲ ದೂಸರ ಮಾತೇ ಇಲ್ಲ ಸರ್. ಒಂದು ಬೀದಿ ದೀಪ ಆರೋಗಿದ್ರೆ ಹೇಳ್ತೀವಿ ನಾವು, ಏನೋ ಒಂದು ನೀರು ಬಂದಿಲ್ಲ ಅಂದರೆ ಹೇಳ್ತೀವಿ. ಪ್ರತಿಯೊಂದು ಮನೆಗೂ ಅಷ್ಟೇ ಸಹಕಾರ, ಪ್ರತಿಯೊಂದು ಮನೆಗೂ ಸಪೋರ್ಟ್ ಮಾಡಿದ್ದಾರೆ. ಕ್ಷೇತ್ರದ ಮುಂದಿನ ಚುನಾವಣೆಯಲ್ಲಿ ನಮ್ಮ ಜಿ ಶ್ರೀನಿವಾಸ್ ಥರನೇ ಮುಂದಿನ ನೆಕ್ಸ್ಟು ಜಿವಿ ನಾಗರಾಜ್ನ ಗೆಲ್ಲಿಸ್ಬೇಕಂತೇಳಿ ನಮ್ಮ ಗುರಿ ಇದೆ. ನಾವು ಕಾರ್ಮಿಕ ಘಟಕದಿಂದ ಏನು ಪ್ರೋತ್ಸಾಹ ಕೊಡಬೇಕು ಜಿವಿ ನಾಗರಾಜ್ ಕೊಡ್ತೀವಿ. ನಮ್ಮ ಶ್ರೀನಿವಾಸನು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅವರು ಬಡವರು ಬಂದ ಥರ ಯಾರೇ ಒಂದು ಕಾರ್ಮಿಕರು ಕರೆದ್ರೂ ಇನ್ನೆಡೆ ಬಂದು ಸಾಲ್ವ್ ಮಾಡ್ತಾಯಿದ್ರು. ಅದಕ್ಕೆ ಮುಂದಿನ ಚುನಾವಣೆಯಲ್ಲಿ ನಾವು ಜಿವಿ ನಾಗರಾಜ್ಗನ್ನು ಸಪೋರ್ಟ್ ಮಾಡಿ ಗೆಲ್ಲಿಸ್ಬೇಕು ಅಂತೇಳಿ ಆಶೀರ್ವಾದ ಕೊಡ್ತೀವಿ. ಒಳ್ಳೆಯದು, ಮನೆಗೆ ಬರ್ತಾರೆ. ಅವ್ರ ಕಡೆಯಿಂದ ಎಲ್ಲರಿಗೂ ಅನುಕೂಲ ಜಾಸ್ತಿ. ಚಾಮುಂಡಿ ನಗರ, ಭುವನೇಶ್ವರಿ ನಗರ, ಹರಿಜನ ಸೇವಾ ಸಂಘ ಎಲ್ಲರ ಕಡೆಯೂ ಎಲ್ಲ ಜನನೂ ಅವ್ರು ಮಾತು ಕೇಳ್ತಾರೆ. ಅವ್ರು ಖಂಡಿತ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಕಾರ್ಪೊರೇಟರ್ ಆಗಬೇಕು ಅಂತ ನಮ್ಮ ಆಸೆ.